2026-27ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಮಂಡಿಸಲಾಗಿದೆ. ಕೇಂದ್ರ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ ಬಿಜೆಪಿ ಲೀಡರ್ಸ್. ಇದೊಂದು ದೂರದೃಷ್ಟಿಯ ಬಜೆಟ್ ಅಂತ ಬಣ್ಣಿಸಿದ್ದಾರೆ. ಜನಪ್ರಿಯತೆಗಿಂತ ಜನಹಿತದ ಬಜೆಟ್ ಇದಾಗಿದೆ. ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಕೆಲಸ ಮಾಡಿದ್ದಾರೆ. ಕೈಗಾರಿಕಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅಂತ ಈ ಕೇಂದ್ರ ಬಜೆಟ್ ಅನ್ನ ಬಿಜೆಪಿ ಲೀಡರ್ಸ್ ಸ್ವಾಗತಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು, ಇಂಡಸ್ಟ್ರಿ ಅವರು ಏನ್ ಹೇಳಿದ್ದಾರೆ ಈ ವರ್ಷದ ಬಜೆಟ್ ಬಗ್ಗೆ ಬನ್ನಿ ನೋಡೋಣ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ 9ನೇ ಬಾರಿಗೆ ಒಂದು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವರು ಪ್ರಾರಂಭದಲ್ಲಿ ಗುರು ರವಿದಾಸ್ ಜಯಂತಿ ಹಿನ್ನೆಲೆ ಅವರ ಹೆಸರು ಹೇಳಿ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ. ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಿಂದ 25 ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ರೈತರ ಆದಾಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. 500 ಜಲಾಶಯಗಳು ಮತ್ತು ಅಮೃತ ಸರೋವರಗಳ ಸಮಗ್ರ ಅಭಿವೃದ್ಧಿಯ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನು ಬಲಪಡಿಸುವಂಥದ್ದು, ಪಶುಸಂಗೋಪನೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಮೂಲಕ ಉದ್ಯೋಗಾವಕಾಶ ಒದಗಿಸುವಂತಹದ್ದು. 26-27 ನಿರ್ಮಲಾ ಸೀತಾರಾಮನ್ ಅವರ 9ನೇ ಕೇಂದ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಕರ್ನಾಟಕ ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ನಿಲ್ಲಿಸಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದೀವಿ, ಮ್ಯಾರಥಾನ್ ಓಡಿಸಿದೀವಿ. ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದೀವಿ, ನೀವು ಗಮನಿಸಿದ್ರಿ. ಅದನ್ನೇ ಮನ್ರೇಗಾನ ವಾಪಸ್ ರೋಲ್ ಮಾಡ್ಲಿ, ವಾಪಸ್ ಇಡ್ಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡ್ಲಿ. 60-40 ಯಾವ ಕಾರಣಕ್ಕೂ ನಡೆಯುದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನು ಬಂಡವಾಳ ಹಾಕಕ್ಕೆ ಹೋಗುದಿಲ್ಲ. ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಏನ್ ಮಾಡಕ್ ಸಾಧ್ಯ ಆಗ್ತೀವಿ. ಬಟ್ ಈಗೇನೋ ಒಂದು ಸ್ಕೀಮ್ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಯಾವ್ದು ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ. ಇದೊಂದು ಸಮತೋಲನ ಬಜೆಟ್ ಅಂತ ಹೇಳ್ಬೋದು. ಬ್ಯಾಲೆನ್ಸ್ ಬಜೆಟ್ ಅಂತಿರಲ್ಲ ಇಂಗ್ಲೀಷ್ ಒಳಗೆ, ಬ್ಯಾಲೆನ್ಸ್ ಬಜೆಟ್ ಅಂತ ಹೇಳ್ಬೋದು. ಆದರೆ ಒಂದು ನಿರಾಶಾದಾಯಕ ವಿಷಯ ಏನಂದರೆ, ನಮ್ಮ ಕರ್ನಾಟಕ ಭಾಗಕ್ಕೆ ಕೊಡಬೇಕಾದಂಥ ಕೊಡುಗೆಗಳನ್ನು ನೀಡಿಲ್ಲ. ಓನ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಬೆಳವಣಿಗೆ ಬಗ್ಗೆ ಕುರಿತು ಚರ್ಚೆ ಮಾಡಿದ್ದಾರೆ. ರೈಲ್ವೆ ವಿಷಯಗಳಾಗಲಿ ಅಥವಾ ಇನ್ನಿತರ ಡೆವಲಪ್ಮೆಂಟ್ ಬಗ್ಗೆ ನಮೂದಿಸಿಲ್ಲ. ಒಟ್ಟಾರೆ ನಾವು ಹೇಳಬೇಕಂದ್ರೆ ನಮಗೆ ಕರ್ನಾಟಕಕ್ಕೆ ಮಾತ್ರ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ಬೋದು. ಹುಬ್ಬಳ್ಳಿ ಧಾರವಾಡಕ್ಕೆ ಭಾಳ ನಾವು ಆಶೆ ಮಾಡಿದ್ವಿ. ಅದರೊಳಗೆ ಹುಬ್ಬಳ್ಳಿ ಅನುಕೂಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ, ನಿರ್ಮಲಾ ಸೀತಾರಾಮನ್ ಅವರ ಒಂದು ಆಡಳಿತದಲ್ಲಿ ಕೇಂದ್ರದಲ್ಲಿ ದೇಶಾದ್ಯಂತ ತುಂಬ ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ರಾಷ್ಟ್ರಾದ್ಯಂತ ಅಂದರೆ ಭಾರತೀಯ ದೇಶಾದ್ಯಂತ ಇವತ್ತು ವಿಶೇಷವಾಗಿ ಉದ್ಯಮದವರಿಗೆ, ಸಣ್ಣ ಕೈಗಾರಿಕಾದವರಿಗೆ 10,000 ಕೋಟಿಯ ಅನುದಾನವನ್ನು, ಮಧ್ಯಮ ಹಾಗೂ ವಿಶೇಷವಾಗಿ ದೊಡ್ಡ ಕೈಗಾರಿಕಾದವರಿಗೆ ವಿಶೇಷವಾಗಿ 2,000 ಕೋಟಿಯ ಒಂದು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ
ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ವಿಶೇಷವಾಗಿ ಈ ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಕ್ಕಂಥ ಅಂದರೆ ಪ್ರೈವೇಟ್ ವಲಯದಲ್ಲಿ ಇರ್ತಕ್ಕಂಥ ಒಂದು ಮೆಡಿಕಲ್ ಬಿಸ್ನೆಸ್ ಓನರ್ಸ್ ಜೊತೆಗೆ ಕೈ ಜೋಡಿಸುವಂಥ ಕೆಲಸ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ದೇಶಾದ್ಯಂತ 5 ಏಮ್ಸ್ ಹಾಸ್ಪಿಟಲ್ಗಳನ್ನ ಹಾಗೂ 3 ನಿಮ್ಹಾನ್ಸ್ ಹಾಸ್ಪಿಟಲ್ಗಳನ್ನ ತೆರೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಗೋಡಂಬಿ ಆಗಿರ್ಬೋದು ಹಾಗೂ ಶ್ರೀಗಂಧ ಇರ್ಬೋದು, ಈ ಥರ ಅನೇಕ ರೈತಾಪಿ ವರ್ಗದವರಿಗೂ ಕೂಡ ವಿಶೇಷ ಅನುದಾನವನ್ನು ಕೊಡುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ.